ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ರಾಜ್ಯದಲ್ಲಿ ಮುಂದುವರೆದಿದೆ ಆಹಾರ ಸುರಕ್ಷತಾ ಇಲಾಖೆಯ ದಾಳಿ. ಬಹುತೇಕ ಕ್ಲಬ್ಗಳಲ್ಲಿ ಸ್ವಚ್ಛತೆ ಮತ್ತು ನೈರ್ಮಲ್ಯದ ಕೊರತೆ ಕಾಣ್ತಾ ಇದೆ. ಕೀಟಬಾಧೆಯನ್ನ ಕಂಡು ಬಂದ ಹಿನ್ನೆಲೆ ಬೌರಿಂಗ್ ಕ್ಲಬ್ಗೆ ನೋಟಿಸ್ ಜಾರಿಯಾಗಿದೆ. ರಾಜ್ಯದಲ್ಲಿ ಮುಂದುವರಿತಾ ಇದೆ ಆಹಾರ ಸುರಕ್ಷತಾ ಇಲಾಖೆಯ ದಾಳಿ. ಬಹುತೇಕ ಕ್ಲಬ್ಗಳ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಇನ್ನು ಬಹುತೇಕ ಕ್ಲಬ್ಗಳಲ್ಲಿ ಸ್ವಚ್ಛತೆ ಮತ್ತು ನೈರ್ಮಲ್ಯದ ಕೊರತೆ ಕಂಡು ಬಂದಿದೆ. ಕೀಟಬಾಧೆ ಕಂಡು ಬಂದ ಹಿನ್ನೆಲೆ ಬೌರಿಂಗ್ ಕ್ಲಬ್ಗೆ ನೋಟಿಸ್ ಜಾರಿಯಾಗಿದೆ. ಅನೈರ್ಮಲ್ಯಕರ ಪರಿಸ್ಥಿತಿ ಹಿನ್ನೆಲೆ ಸೆಂಚುರಿ ಕ್ಲಬ್ಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಬೌರಿಂಗ್ ಕ್ಲಬ್, ಸೆಂಚುರಿ ಕ್ಲಬ್, KSEA ಕ್ಲಬ್, ಕ್ಯಾಥೋಲಿಕ್ ಕ್ಲಬ್, ಟೆನ್ನಿಸ್ ಕ್ಲಬ್ ಮತ್ತು ವಿಜಯನಗರ ಕ್ಲಬ್ ಮೇಲೆ ದಾಳಿ ನಡೆದಿತ್ತು. ಆಹಾರ ಇಲಾಖೆಯ ಅಧಿಕಾರಿಗಳು ತಮ್ಮ ದಾಳಿಯನ್ನು ಮುಂದುವರಿಸಿದ್ದಾರೆ. ಪಂಚತಾರಾ ಹೋಟೆಲ್ಗಳಿಂದ ಶುರುವಾದದ್ದು ಇವತ್ತು ಬಹುತೇಕ ಕಡೆ ಆಹಾರ ಸುರಕ್ಷತಾ ಇಲಾಖೆ ದಾಳಿಯನ್ನು ನಡೆಸ್ತಾ ಇರೋದು. ಇವತ್ತು ಕೀಟಬಾಧೆ ಕಂಡು ಬಂದ ಹಿನ್ನೆಲೆ ಬೌರಿಂಗ್ ಕ್ಲಬ್ಗೆ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಬಹುತೇಕ ಕ್ಲಬ್ಗಳನ್ನು ಗಮನಿಸಿದಾಗ ಸ್ವಚ್ಛತೆ ಮತ್ತು ನೈರ್ಮಲ್ಯದ ಕೊರತೆ ಕಂಡು ಬಂದಿರೋದು, ಹುಳಗಳು ಓಡಾಡ್ತಾ ಇರೋದು, ಅಲ್ಲಿ ಕೀಟಬಾಧೆ ಕಂಡು ಬರ್ತಾ ಇರೋದು, ಅನೈರ್ಮಲ್ಯಕರ ಪರಿಸ್ಥಿತಿ ಹಿನ್ನೆಲೆ ಇರೋದು, ಈ ರೀತಿ ಎಲ್ಲ ಕಂಡು ಬಂದಂಥ ಹಿನ್ನೆಲೆಯಲ್ಲಿ ಸೆಂಚುರಿ ಕ್ಲಬ್ಗೂ ನೋಟಿಸನ್ನು ಕೊಟ್ಟಲಾಗಿದೆ. ಇನ್ನೊಂದು ಕಡೆ ಬೌರಿಂಗ್ ಕ್ಲಬ್ಗೂ ಕೂಡ ನೋಟಿಸ್ ಜಾರಿಯನ್ನು ಮಾಡಿದ್ದಾರೆ. ಬಹಳಷ್ಟು ಕ್ಲಬ್ಗಳ ಮೇಲೆ ಇವತ್ತು ದಾಳಿ ನಡೆದಿರೋದು, ಪರಿಶೀಲನೆಯನ್ನು ಮಾಡಿದ್ದಾರೆ. ಬೌರಿಂಗ್ ಕ್ಲಬ್, ಸೆಂಚುರಿ ಕ್ಲಬ್, KSEA ಕ್ಲಬ್ ಮತ್ತು ಕ್ಯಾಥೋಲಿಕ್ ಕ್ಲಬ್ನ ಮೇಲೆ ದಾಳಿಯನ್ನು ಮಾಡಿರೋದು, ಅಲ್ಲಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಸೊ ದಾಳಿಯನ್ನು ಮಾಡಿದಾಗ 2 ಕ್ಲಬ್ಗೆ ಇದೀಗ ನೋಟಿಸನ್ನು ಜಾರಿ ಮಾಡಲಾಗಿದೆ. ರಾಜ್ಯದಲ್ಲಿ ಮುಂದುವರಿತಾ ಇದೆ ಆಹಾರ ಸುರಕ್ಷತಾ ಇಲಾಖೆ ದಾಳಿ. ಮೊನ್ನೆ ಚಿಕ್ಕಮಗಳೂರು ಹೋಟೆಲ್ಗಳ ಮೇಲೂ ಕೂಡ ದಾಳಿಯನ್ನು ಮಾಡಿದರು. ಬಹುತೇಕ ಕಡೆ ಆಹಾರ ಸುರಕ್ಷತಾ ಇಲಾಖೆ ದಾಳಿಯನ್ನು ಮಾಡ್ತಾ ಇದೆ. ಇವತ್ತು ಬಹುತೇಕ ಕ್ಲಬ್ಗಳಲ್ಲಿ ದಾಳಿಯನ್ನು ಮಾಡಿದಾಗ ಸ್ವಚ್ಛತೆ ಮತ್ತು ನೈರ್ಮಲ್ಯದ ಕೊರತೆ ಕಂಡು ಬಂದಿರೋದು, ಕೀಟಬಾಧೆ ಕಂಡು ಬಂದಂಥ ಬಹಳಷ್ಟು ಕೀಟಗಳು ಅಡುಗೆ ಮನೆಯಲ್ಲಿ ಕಂಡು ಬಂದಿದ್ದಕ್ಕೆ ಬೌರಿಂಗ್ ಕ್ಲಬ್ಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಇನ್ನೊಂದು ಸೆಂಚುರಿ ಕ್ಲಬ್ನಲ್ಲಿ ಅವರ ಕಿಚನ್ನಲ್ಲಿ ಅನ್ಹೈಜಿನಿಕ್ ವ್ಯವಸ್ಥೆಯನ್ನು ಕಂಡು ಅದಕ್ಕೆ ನೋಟಿಸನ್ನು ಜಾರಿ ಮಾಡಲಾಗಿದೆ.